ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ. ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೆಯಿತು ಅಂತ.
ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೀತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೀತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೀತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೀತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ. ಅಭಿಮಾನದ ಹುಚ್ಚಿನಿಂದ ಉಸಿರನ್ನೇ ನಿಲ್ಲಿಸಿದ್ದಾರೆ ಫ್ಯಾನ್ಸ್. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ದುರಂತ ಕತೆ ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೀತು ಅಂತ. ಚಪ್ಪಲಿಗಳ ರಾಶಿ ದಾರಿಯುದ್ದಕ್ಕೂ ಬಿದ್ದಿರುವಂಥ ಚಪ್ಪಲಿಗಳು, ಎಲ್ಲೆಲ್ಲೂ ನೀರವ ಮೌನ ಆವರಿಸಿದೆ. ಈ ದುರಂತ ಅಲ್ಲಿರುವಂಥ ಬಿದ್ದಿರುವಂಥ ಚಪ್ಪಲಿಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ದುರಂತ ನಡೀತು ಅಂತ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಇರಬಾರ್ದು. ಹುಚ್ಚು ಅಭಿಮಾನಕ್ಕೆ ಇದೀಗ 40ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿರೋದು. ಅದರಲ್ಲಿ 6 ಜನ ಮಕ್ಕಳು, 19 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಕೆಲವರ ಸಿಚುವೇಶನ್ ಕೂಡ. 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಈ ದುರಂತ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಅಂತ ನೀರವ ಮೌನ ಆವರಿಸಿರೋದು ನಿಜ.